ನೋಡ್ಬೇಕು. ಐ ವಾಂಟ್ ಟು ಆಕ್ಟ್ ಅಗೇನ್ ಮತ್ತೆ ಸಿನಿಮಾನ ಅಥವಾ ಸಿನಿಮಾಲಿ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಡೆಫಿನೆಟ್ಲಿ ನಂಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಬಟ್ ಕಿರುತೆರೆಯಲ್ಲೂ ಐ ಆಮ್ ವೆರಿ ಹ್ಯಾಪಿ ಇನ್ ಎವ್ರಿ ಡೇ ಆ ಟಿ ವಿ ಸೆಟ್ಟು ಆ ಎನ್ವೈರ್ಮೆಂಟ್ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಯಾವುದು ಯಾವ ಕ್ಯಾರೆಕ್ಟರ್ ಮಾಡಿಲ್ಲ ಅಥವಾ ನನಗೆ ಇದರಲ್ಲಿ ನನಗೆ ಆ್ಯಕ್ಟಿಂಗಿಗೆ ಸ್ಕೋಪ್ ಇದೆ ಅಥವಾ ನನ್ನ ಜನರಿಗೆ ಹತ್ತಿರ ಆಗ್ಬೋದು ಅನಿಸುತ್ತೆ ಅದು. ಗಿಲ್ಲಿ ತಂದೆ ತಾಯಿ ಬಂದಾಗ ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ರು, ಏನೆಲ್ಲ ಇತ್ತು ಗಿಫ್ಟಲ್ಲಿ? ಗೊಂಬೆ ಇತ್ತು. ಗೊಂಬೆ ಅಷ್ಟೇನಾ? ಓಕೆ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಅಂದರೆ ಅವನು ರೇಗಿಸುವಾಗ ಅಥವಾ ನಾವು ಮಾತಾಡುವಾಗ ಅದು ಎಲ್ಲೋ ಗೊತ್ತಾಗ್ತಿದೆ ಅಥವಾ ಇದನ್ನೆಲ್ಲ ತೋರಿಸ್ತಾರೆ ಅನ್ನೋ ಐಡಿಯಾ ಅವನಿಗೂ ಇಲ್ಲ, ನಮಗೂ ಇಲ್ಲ. ಅವನು ಹಾನೆಸ್ಟ್ಲಿ ನಮ್ಗೆ ಗೊತ್ತೇ ಇರಲಿಲ್ಲ. ಆಗಿರ್ಬೋದಾ ನಿನ್ನ ಹೆಸರೇನಾದ್ರು ಯಾರು ಒಬ್ಬರು ಕರಿಬೋದೇನೆ ಕಳಪುಟ್ಟಿ ಅಂತ ಕೇಳುವ. ಅವ್ರು ಯಾಕೆ ಹಾಗೆ ಅಂತಿದ್ದು? ಕಳ್ಳೆಪುಟ್ಟಿ ತುಂಬಾ ವೈರಲ್ ಆಗ್ಬಿಟ್ಟಿದ್ದು ಕಳ್ಳೆಪುಟ್ಟಿ. ಅದು ಏನಕ್ಕೆ ಅದು ಗೊತ್ತಿಲ್ಲ, ಸುಮ್ಮನೆ ಒಂದು ಪೆಟ್ ನೇಮ್ ಇಟ್ಟಿದ್ದು ಆ ಥರ. ಬಟ್ ಅದು ವೈರಲ್ ಆಗಿದೆ ಅಥವಾ ಅದು ಎಲ್ಲೋ ಯಾರಿಗೂ ಗೊತ್ತಾಗಿದೆ ಅಂತಲೂ ನಮಗೆ ಮನೆ ಒಳಗಡೆ ಇಲ್ಲ, ಅದು ಗೊತ್ತಾಗಿರಲ್ಲ ಬಿಡಿ, ನಿಮ್ಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಆಮೇಲೆ ಗಿಲ್ಲಿ ಅವ್ರಿಗೆ ಅವ್ರದ್ದೊಂದು ಮಾತಿರತ್ತೆ, ಏನು ಕಾವು 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 ಅಂತ. ಅದು ಕಾವ್ಯನಿಗೆ ನಿಜವಾಗ್ಲೂ ಇರಿಟೇಟ್ ಆಗ್ತಿತ್ತಾ ಅಥವಾ ಹೇಗೆ ಅಂತ? ಅವನು ಒಂದೊಂದ್ಸಲಿ ಇರಿಟೇಟ್ ಮಾಡುವ ಅವಳಿಗೆ. ಅಂದರೆ ಸುಮ್ಮನೆ ಏನು ವಿಷಯ ಹೇಳ್ತಿರ್ಲಿಲ್ಲ, ಕಾವು 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 ಅನ್ನೋ, ಆವಾಗ ಅವಳಿಗೆ ಇರಿಟೇಟ್ ಆಗ್ತಿತ್ತು. ಸಮ್ಟೈಮ್ಸ್ ಅವರು ಕಾಮಿಡಿ ಅಂದರೆ ತಮಾಷೆ ಮಾಡ್ತಾ ಅತಿರೇಕಕ್ಕೆ ಹೋಗ್ತಿದ್ರು ಅಂತ ಫೀಲ್ ಆಗ್ತಿತ್ತ? ಇವಾಗ ಗೆಸ್ಟ್ ಬಂದರು, ರಜತ್, ಚೈತ್ರ ಮತ್ತು ಮಂಜಣ್ಣ ಅವರೆಲ್ಲ ಬಂದಾಗ ಒಂದಿಷ್ಟು ನಡೀತು, ಆವಾಗ ಅನಿಸ್ತಾ ನಿಮಗೆ? ಅಂದರೆ ಅವ್ರ ಜೊತೆ ಅವತ್ತು ಆ ವೀಕು, ಬಿಕಾಸ್ ನಮ್ಮ ಟಾಸ್ಕಲ್ಲಿ ನಾವು ವೇಟರ್ಸ್ ಆಗಿರ್ತೀವಿ ಅಂತ ಆವಾಗ ಪ್ರಾಬಬ್ಲಿ ಅನಿಸ್ತು. ಬಟ್ ನನ್ನ ವಿಷಯದಲ್ಲಿ ಯಾವಾಗಲೂ ಹಂಗೆ ಅನಿಸಿಲ್ಲ, ಅವನೇನೋ ಅತಿರೇಕ ಮಾಡ್ತಿದ್ದಾರೆ ಆ ಥರ ಅನಿಸಿದ್ದಿಲ್ಲ. ಅದು ನಾವು ವೇಟರ್ಸ್ ಆಗಿದ್ವಲ್ಲ, ಆ ಪೊಸಿಷನಲ್ಲಿ ಇದ್ದು ಅವ್ನು ಮಾಡಿದ್ದಕ್ಕೆ ಅದು ಅವ್ರಿಗೂ ತುಂಬ ಇರಿಸ್ಮುರ್ಸಾಯಿತು ಅನಿಸುತ್ತೆ. ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ, ವೀಕೆಂಡಲ್ಲಿ ಬರ್ತಿದ್ರು, ಶನಿವಾರ ಕ್ಲಾಸ್ ತಗೋತಿದ್ರು, ಭಾನುವಾರ ನಗಿಸ್ತಿದ್ರು.